12ರಿಂದ 18 ವರ್ಷದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನ ಸಿಗಬೇಕಾಗಿತ್ತು, ಬಹುಶಃ ನಾಳೆ ಕೌನ್ಸಿಲಿಂಗಿಗೆ ಬೇರೆ ಬೇರೆ 3 ಕ್ಲಾಸ್ ರೂಮ್ ಮಾಡ್ತಾರೆ. ಅದು ಬಹುಶಃ ಇವತ್ತಾಗೈತಿ ಅಂಥೇಳಿ ನಾನು ಅಂದ್ಕೊಂಡಿರ್ತೀನಿ. ಇವತ್ತು ನಾನು ನೋಡಿದೆ 1000ಕ್ಕಿಂತ ಹೆಚ್ಚು ಮಕ್ಕಳು ನೀವು ಬಂದಿದ್ದೀರಿ. ಮೊದಲೆಲ್ಲ ಸ್ವಲ್ಪ ಮಾತಾಡ್ಕೊತ ಕುಂತಿದ್ರಿ, ಆದರೆ ಅವರಿಬ್ಬರು ಮಾತನಾಡಿದ ಮೇಲೆ ನಿಮ್ಮ ಮಾತು ಕಡಿಮೆಯಾಗಿ ನೀವು ಕೇಳೋದು ಜಾಸ್ತಿ ಆಯಿತು. ಅದು ಒಂದು ಭಾರಿ ಖುಷಿ ಅನ್ನಿಸ್ತದೆ. ಸೇವಾ ಭಾರತಿ ಟ್ರಸ್ಟ್ 25 ವರ್ಷದಲ್ಲಿ ಬಹಳಷ್ಟು ಕೆಲಸ ಮಾಡೈತೆ. ಮೊನ್ನೆ ಗುಲ್ಬರ್ಗಾದಲ್ಲಿ ಒಂದು ಸಮಾವೇಶ, ಇವತ್ತು ಬಾಗಲಕೋಟೆಯಲ್ಲಿ ಕಿಶೋರಿ ಸಮಾವೇಶ, ನಾಳೆ ಬೆಳಗಾವದಲ್ಲಿ ಆಗುವಂಥದ್ದು. ಒಟ್ಟು ಈ ಥರದ 4 ಕಾರ್ಯಕ್ರಮಗಳನ್ನು ಮಾಡಿ ಸಮಾರೋಪ 25ನೇ ರಜತ ಮಹೋತ್ಸವವನ್ನು ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬರೀ ರಜತ ಮಹೋತ್ಸವವನ್ನು 25 ವರ್ಷದ ಒಂದೇ ಸರಿ ಮಾಡಿಬಿಟ್ಟಿದ್ರೆ ಅದು ಇಷ್ಟು ಅರ್ಥಪೂರ್ಣ ಆಗಿರಲಿಲ್ಲ. ಇದು 4 ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಅವು 4 ಅರ್ಥಪೂರ್ಣ ಬರುವಂಗೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದ ನಾನು ಹೇಳ್ತೇನೆ.